ನಮಃ ಶ್ರೀಕೃಷ್ಣಾಯ ನಮಃ. ನರಕ ಚತುರ್ದಶಿ, ದೀಪಾವಳಿ ಹಬ್ಬದ ದಿವಸ. ತೈಲಾಭ್ಯಂಗ ಅಂದರೆ ಎಣ್ಣೆ ಸ್ನಾನ ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕು. ಬ್ರಹ್ಮಚಾರಿ, ಮಗುವಿಂದ ವಯಸ್ಸಾದವರವರೆಗೂ, ಕನ್ಯಾ ಹುಡುಗಿ ಆಗಲಿ, ಸುಮಂಗಲಿಯರಾಗಲಿ, ಬ್ರಾಹ್ಮಣರು, ಗೃಹಸ್ಥರು, ಸನ್ಯಾಸಿಗಳು, ವಿಡೋ, ಎಲ್ಲರಿಗೂ ಇದು ಕಡ್ಡಾಯವಾಗಿ ಮಾಡಬೇಕಾದ ಒಂದು ಕರ್ಮ. ಇದು ಮಾಡುವುದರಿಂದ ನರಕ ಭಯ ನಿವೃತ್ತಿ ಆಗುತ್ತೆ ಅಂತ. ಕಾರ್ತಿಕೆ ಕೃಷ್ಣ ಪಕ್ಷೇತು ಚತುರ್ದಶ್ಯಾಂ ಬಿಬ್ಧೋದಯೇ ತಿಲತೈಲೇನ ಕರ್ತವ್ಯಂ ಸ್ನಾನಂ ನರಕ ಭೀರುಭಿ. ನರಕ ಭಯ ನಿವೃತ್ತಿಯಾಗಬೇಕು ಹಾಗೆ ಅಂದರೆ ಈ ಸ್ನಾನವನ್ನು ಮಾಡಬೇಕು ಹಾಗೆ ಅಂತ. ಅಂದರೆ ಎಣ್ಣೆ ಸ್ನಾನ ಎಂಬುದು ದೀಪಾವಳಿ ದಿವಸ ಮಾತ್ರ ತಾನೇ. ಬೆಳಿಗ್ಗೆ ಸೂರ್ಯೋದಯದ ಒಳಗೆ ನಕ್ಷತ್ರ ಇರುವ ವೇಳೆ ಮಾಡುವುದು. ಒಂದೊಂದೊಂದು ಫಲವನ್ನು ಹೇಳುತ್ತಾರೆ. ಸೂರ್ಯ ಉದಯದ ಒಳಗೆ ಈ ಸ್ನಾನವನ್ನು ಮಾಡಬೇಕು. ಬೆಳಿಗ್ಗೆದ್ದು ಹಲ್ಲು ಜುಂಡು ಬೇರೆ ಬಟ್ಟೆಯನ್ನು ಉಟ್ಟುಕೊಂಡು ಯಾರೋ ಒಬ್ಬರು ದೇವರ ಮುಂದೆ ಒಂದು ದೀಪವನ್ನು ಮುಡಿಸಿಟ್ಟು, ಅವತ್ತು ತೆಗೆದಿರುವ ಬಟ್ಟೆ, ಆ ವಸ್ತು ಏನೇನು ಉಡವೆಗಳು ತೆಗೆದಿದ್ದಾರೆ ಅದು, ಅರಪು, ಸೀಕಾಪುಡಿ, ಎಣ್ಣೆ ಇದನ್ನೆಲ್ಲ ದೇವರ ಮುಂದೆ ಇಟ್ಟು ದೇವರನ್ನು ನಮಸ್ಕಾರ ಮಾಡಿ, ಜನಗಳಿದ್ದಂದರೆ ಇಬ್ಬರಿಬ್ಬರೇ ಕುಡಿಸಿಟ್ಟು ಅವರಿಗೆ ಎಣ್ಣೆ ಹಚ್ಚಿ ಕುಂಕುಮ ಹಚ್ಚಿ ಆರತಿ ಮಾಡಿ ಎಣ್ಣೆ ಸ್ನಾನವನ್ನು, ಗಂಗಾ ಸ್ನಾನವನ್ನು ಮಾಡಬೇಕು. ಮಾಡುವಂಥ ನರಕ ಭಯ ನಿವೃತ್ತಿ ಆಗುತ್ತೆ. ಅದು ಎಣ್ಣೆ ಸ್ನಾನ ಒಂದು ದೀಪಾವಳಿ ದಿನ ಮಾತ್ರವೇ, ಆ ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಮಾಡಬೇಕು ಹಾಗೆ ಅಂತ. ಅದು ಎಲ್ಲರಿಗೂ ಕಡ್ಡಾಯ. ಬೇರೆ ದಿವಸಗಳಲ್ಲಿ ತಿಥಿವಾರ ನಕ್ಷತ್ರಗಳು ನೋಡಿ ಅದನ್ನು ಮಾಡಬೇಕು. ವ್ಯತಿಪಾದ, ಏಕಾದಶಿ, ದ್ವಾದಶಿದೆಲ್ಲ ಬರುತ್ತೆ. ನರಕ ಚತುರ್ದಶಿ ದಿವಸ ಅಮಾವಾಸ್ಯೆ ಬಂದರೂ ಇದಕ್ಕೆ ಈ ನಿಯಮಗಳು, ಈ ದೀಪಾವಳಿ ದಿವಸ ಮಾತ್ರ ನಿಯಮಗಳಿಲ್ಲ. ವ್ಯತಿಪಾದ, ವೈಧೃತಿ ಇತ್ಯಾದಿ ಅಮಾವಾಸ್ಯೆ ಇದೆಲ್ಲ ಯಾವುದು ಬಂದರೂ ಇವತ್ತಿನ ದಿನ ಮಾತ್ರ ಇದಕ್ಕೆ ಯಾವುದು ದೋಷವಿಲ್ಲ. ಅದರಿಂದ ದೀಪಾವಳಿ ದಿವಸ ಅಭ್ಯಂಗ ಸ್ನಾನ ತುಂಬ ಮುಖ್ಯ ಅಂತ ಅಷ್ಟೇ. ಯಾವುದು ನೋಡಬೇಕಾಗಿಲ್ಲ, ಇದನ್ನು ಕಡ್ಡಾಯವಾಗಿ ಮಾಡಬೇಕು. ಇದರಿಂದ ನರಕ ಭಯ ನಿವೃತ್ತಿ ಆಗತ್ತೆ ಅಂತ ತಿಳಿಸಿಕೊಡ್ತಾರೆ. ಗೃಹಸ್ಥರು ದೇವರ ಪೂಜೆ ಇತ್ಯಾದಿಗಳು ಮಾಡುವಂಥವರು ಎಣ್ಣೆ ಸ್ನಾನವನ್ನು ಮಾಡಿ ಸ್ನಾನ, ಸಂಧ್ಯಾ ವಂದನ, ದೇವರ ಪೂಜೆ ಇತ್ಯಾದಿಗಳೆಲ್ಲ ಮುಗಿಸಿ, ದೇವರ ಪೂಜೆ ಎಲ್ಲ ಮುಗಿಸಿ ತೆಗೆದಿಟ್ಟುಬಿಟ್ಟು ಯಮತರ್ಪಣ ಸಂಕಲ್ಪ, ಆಮೇಲೆ ಪಿತೃತರ್ಪಣ. ದೇವರ ಪೂಜೆ ಎಲ್ಲ ಮುಗಿಸಿ ತೆಗೆದಿಟ್ಟುಬಿಟ್ಟು ಯಮತರ್ಪಣ, ಪಿತೃತರ್ಪಣ ಎಡಕ್ಕೆ ಹಾಕ್ಕೊಂಡೇ ಮಾಡಬೇಕು. ಅಪ್ಪ ಇಲ್ಲದವರು, ಅಪ್ಪ ಇರುವವರು ಸ್ನಾನ, ಸಂಧ್ಯನ, ದೇವರ ಪೂಜೆ ಮಾಡೋವಂಥವರು ಮಾಡಬೇಕು. ಮಾಡಿ ಮಂತ್ರಾಕ್ಷತೆಯಿಂದ ಯಮನಿಗೆ ತರ್ಪಣ ಕೊಡಬೇಕು ಅಂತ ಹೇಳ್ತಾರೆ. ಯಮತರ್ಪಣ ಕ್ರಮ. ಓಂ ಯಮಾಯ ನಮಃ ಯಂ ತರ್ಪಯಾಮಿ. ಓಂ ಧರ್ಮರಾಜಾಯ ನಮಃ ಧರ್ಮರಾಜಂ ತರ್ಪಯಾಮಿ. ಓಂ ಮೃತ್ಯವೇ ನಮಃ ಮೃತ್ಯುಂ ತರ್ಪಯಾಮಿ. ಓಂ ಅಂತಕಾಯ ನಮಃ ಅಂತಕಂ ತರ್ಪಯಾಮಿ. ಓಂ ವೈವಸ್ವತಾಯ ನಮಃ ವೈವಸ್ವತಂ ತರ್ಪಯಾಮಿ. ಓಂ ಕಾಲಾಯ ನಮಃ ಓಂ ಕಾಲಂ ತರ್ಪಯಾಮಿ. ಓಂ ಸರ್ವಭೂತಕ್ಷಯಾಯ ನಮಃ ಸರ್ವಭೂತಕ್ಷಯಂ ತರ್ಪಯಾಮಿ. ಓಂ ಔದಂಬರಾಯ ನಮಃ ಔದಂಬರಂ ತರ್ಪಯಾಮಿ. ಓಂ ವೃಕೋದರಾಯ ನಮಃ ವೃಕೋದರಂ ತರ್ಪಯಾಮಿ. ಓಂ ದದ್ನಾಯ ನಮಃ ದದ್ನಂ ತರ್ಪಯಾಮಿ. ಓಂ ನೀಲಾಯ ನಮಃ ನೀಲಂ ತರ್ಪಯಾಮಿ. ಓಂ ಪರಮೇಷ್ಠಿನೇ ನಮಃ ಪರಮೇಷ್ಠಿನಂ ತರ್ಪಯಾಮಿ. ಓಂ ಚಿತ್ರಾಯ ನಮಃ ಚಿತ್ರಂ ತರ್ಪಯಾಮಿ. ಓಂ ಚಿತ್ರಗುಪ್ತಾಯ ನಮಃ ಚಿತ್ರಗುಪ್ತಂ ತರ್ಪಯಾಮಿ. ಆಮೇಲೆ ಶ್ರೀ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ
ಯಮತರ್ಪಣೆಯನ್ನು ಶ್ರೀ ವಿಷ್ಣು ಪ್ರಿಯತಾಂ ಅಂತ ಹೇಳಿ ಸಮರ್ಪಣೆ ಮಾಡುವುದು.